ಈಗ ನಾಷ್ಟ ಮಾಡ್ಕೊಂಡು ಸ್ಕೂಲಿಗೆ ರೆಡಿ ಆಗೋತಾರೆ. ಪಡ್ ತಿನ್ನಕತ್ತಾನ ರೀ, ನಾಷ್ಟ ಮಾಡಕತ್ತಾನ ಫ್ರೆಂಡ್ಸ್. ಎಷ್ಟು ಮಸ್ತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿದ್ರೆ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಚಾಲೂ ಮಾಡಕತ್ತೀನಿ ಫ್ರೆಂಡ್ಸ್. ನಾನು ಇವಾಗ ರೆಡಿ ಆಕತ್ತೀನಿ. ಎಲ್ಲಿಗೆ ಅನ್ನೋದು ನಾನು ವಿಡಿಯೋದಾಗ ತೋರಿಸ್ತೀನಿ. ಹಾಗೆ ಇದು ನನ್ನ ನಾದಿನಿ ಮಾಡಿರೋದು ಸೀರೆ, ನಾನು ಕೊಟ್ಟಿರೋದು. ಯಾಕಂದರೆ 2ನೇ ಮಗನ ಜವಳದಲ್ಲಿ ನನಗೆ ಇದು ಸೀರೆ ಮಾಡಿರೋದು. ಇದನ್ನೇ ಸ್ಯಾರಿ ಉಟ್ಕೊಂಡ್ರಾಯ್ತಂತ ಇವಾಗ ನಾನು ಉಟ್ಕೊಂಡು ರೆಡಿ ಆಕತ್ತೀನಿ. ರೆಡಿ ಆಗಿಬಿಟ್ಟು ನಾನು ಅಮ್ಮನ ಕಡೆ ಹೋಗ್ತೀನಿ ರೀ. ಕೆಳಗಡೆ ಅಮ್ಮ ನಾವು ತಂಗಿ ನಡೆದೀವಿ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅಮ್ಮ ರೆಡಿ ಆಗ್ಯಾರ ಇಲ್ಲ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಅಮ್ಮ ರೆಡಿ ಆಗ್ಯಾರ. ಇವಾಗ ಆಟೋ ಇನ್ನೇನು ಬರ್ತದ. ಅವರು ಸ್ವಲ್ಪ ಬಿ ಪಿ ಗುಳಿಗೆ ತೊಗೋಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ಅವರು ನಾಷ್ಟ ಮಾಡ್ತಾಯಿದ್ರು. ಹಾಗಾಗಿ ನಾನು ರೆಡಿಯಾಗಿ ಬಂದು ಇಲ್ಲಿ ಕುಂತಿದ್ದೆ. ಈಗ ಅಮ್ಮ ನಾಷ್ಟ ಮಾಡತ್ತಾನ. ಈಗ ಇನ್ನೇನು ಆಟೋ ಬರ್ತದೆ ಫ್ರೆಂಡ್ಸ್. ಇವಾಗ ಹೊರಡ್ತೀವಿ. ಈಗ ನಾ ಎಲ್ಲಿ ಫ್ರೆಂಡ್ಸ ಇವಾಗ 2-3 ವಿಡಿಯೋದಾಗ ನಾನು ತೋರಿಸೀನಿ ಎಲ್ಲಿ ಯಾವ್ದು ಗುಡಿ ಅನ್ನೋದು. ಹಾಗೆ ಇವಾಗ ಗುಡಿ ಹತ್ರ ಬಂದು ಕಾಯೋದು ಹುಡ್ಕೊಂಡು ಇವಾಗ ಮತ್ತು ಊರಾಗಿರೋ ದೇವ್ರಿಗೆ ನಡೆದೀವಿ ನೋಡಿ ಫ್ರೆಂಡ್ಸ. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ ಫ್ರೆಂಡ್ಸ. ಅಲ್ಲಿ ಮಾತಾಡ್ತಾ ಇರೋದು ನಮ್ಮ ಕಾಕ, ನಮ್ಮ ಕಾಕಿ ಮತ್ತು ನಮ್ಮ ಅತ್ತೆ, ಸೋದರತ್ತೆ ಇವರು ಕೂಡ ಬಂದಿದ್ದರು ಗುಲ್ಬರ್ಗದಿಂದ. ಅವರು ಅಲ್ಲಿ ಇವಾಗ ಇನ್ನೇನು ದರ್ಶನ ತೊಗೊಂಡಿವಿ, ಇನ್ನೇನು ಹೊರಡ್ತೀವಿ ಫ್ರೆಂಡ್ಸ. ತುಂಬಾ ಕಾಲು ಸುಡ್ತಾಯಿದ್ವು. ನಾನು ಅಮ್ಮ ಅಂತಾಯಿದ್ವಿ. ಈಗ ಗುಡಿಯಿಂದ ನಾವು ಇವಾಗ ಆಟೋ ಬಳಿ ಹೋಗ್ತಾಯಿದ್ವಿ. ತುಂಬ ಕಾಲು ಸುಡ್ತಾಯಿದ್ವು. ಅಮ್ಮ ನಾನು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಎಷ್ಟು ಕಾಲು ಸುಡಕತ್ತಾವ ಅಂದ್ಬಿಟ್ಟು. ತುಂಬಾ ಬಿಸಿಲು. ಇನ್ನು ಈಗ ಬಂದೀವಿ ನೋಡ್ರಿ ದೇವ್ರಿಗೆ ಹೋಗಿ ಮತ್ತು ಮುಖ ತೊಗೊಂಡು ಬಂದೀನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ. ಬ್ಲಾಗ್ ನೋಡೋಣ. ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತಾ ಅನ್ನೋದು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನಾನು ಪಡ್ಡು ಮಾಡಕತ್ತೀನಿ ರೀ. ಶಾರ್ಟ್ ಆಡೇರಿ. ನಿನ್ನೆ ಲಾಗು ಶುಕ್ರವಾರದ ಲಾಗು ಗುಡಿಗೆ ಹೋಗಿತ್ತಲ್ರಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ಇದೇ ವಿಡಿಯೋದಾಗ ಶೇರ್ ಮಾಡ್ತೀನಿ ಫ್ರೆಂಡ್ಸ. ಇವಾಗ ಚಟ್ನಿ ಮಾಡಿಕೊಂಡು ನಾನು ಇವಾಗ ಆಮೇಲೆ ರುಬ್ಕೊಂಬಂದು ನಾನು ಪಡ್ಡು ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪಡ್ಡು ಮಾಡಕತ್ತೀನಿ ರೀ. ಶಾರ್ಟರ್ಡೇ ಅದ, ನಮ್ಮ ಚಿಕ್ಕ ಮಗನ ಲಾಸ್ಟ್ ಪೇಪರ್ ಅದ ರೀ. ಹಾಗಾಗಿ ಇವತ್ತು ಪಡ್ಡು ಮಾಡಿ ಕೊಡಕತ್ತೀನಿ ರೀ. ಅವನಿಗೆ ತಿಂದ್ಕೊಂಡು ಹೋಗ್ತಾನೆ ರೀ ಸ್ಕೂಲಿಗೆ. ಬನ್ನಿರಿ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದನ್ನು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡಿ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಿದ್ರು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಹೋಗಿ ರುಬ್ಕೊಂಬರ್ತೀನಿ ರೀ ಫ್ರೆಂಡ್ಸ. ಇವಾಗ ನಾನು ಮಸಾಲೆ ಚಟ್ನಿ ಹಸಿಕಾಯಿ ಚಟ್ನಿ ರುಬ್ಕೊಂಬಂದೀನಿ ರೀ. ಇವಾಗ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ. ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, ಇವಾಗ ಸಾಸಿವೆ ಜೀರಿಗೆ ಹಾಕೋತೀನಿ. ರುಬ್ಕೊಂಡಿರೋದಕ್ಕೆ ಈಗ ನಾನು ಒಗ್ಗರಣೆ ಕೊಡಕತ್ತೀನಿ. ಈಗ ಹಿಟ್ಟು ಆಲ್ರೆಡಿ ರೆಡಿ ಮಾಡಿರ್ತೀನಿ ರೀ. ಇವಾಗ ಹಾಕೋತೀನಿ. ನೋಡಿರಿ ಚಟ್ನಿ ರೆಡಿ ಐತಿ. ಇವಾಗ ಹಿಡಿದು ಸಾಚಾಡ್ತೀನಿ ರೀ ಫ್ರೆಂಡ್ಸ. ಚಟ್ನಿ ಈ ಥರ ಮಾಡ್ತೀನಿ ನೋಡಿರಿ. ನೀವು ಯಾವ ಥರ ಮಾಡ್ತೀರ ಅನ್ನೋದು ತಿಳಿಸ್ರಿ. ಹಾಗೆ ನನ್ನ ಮಗ ಈಗ ಸ್ನಾನಕ್ಕೆ ಹೋಗ್ಯಾನ ರೀ, ಜಳಕ ಮಾಡಿ ಬರೋಕೆ ಫ್ರೆಂಡ್ಸ. ರಾತ್ರಿ ನೆನೆ ಹಾಕಿನಿ ರೀ, ಮಾರ್ನಿಂಗ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಹಸಿ ಕಾಯಿ ಇತ್ತು, ದೇವ್ರಿಗೆ ಹೋಗಿ ಹೊಡ್ಕೊಂಬಂದಿದ್ವಿ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೆಯವರು ಕಾಯಿ ಅದಾವ ಪಡ್ಡು ಮಾಡೋಕೆ ಹಾಕಂದ್ರೆ, ಹಂಗಾಗಿ ನಿನ್ನೆ ರಾತ್ರಿ ಹಾಕ್ಯಂದ್ರೆ ಮಾರ್ನಿಂಗ್ ರುಬ್ಬಿಬಿಟ್ಟು ಮಾಡಿದ್ರೆ ಎಷ್ಟು ಮಸ್ತ್ ಇರ್ತಾವೆ ನೋಡಿರಿ ಪಡ್ಡು.
ನೋಡ್ರಿ ಸಾದಾ ಪಡ್ ರೆಡಿ ಐತೆ. ಮತ್ತು ಹಾಕಿ ತೆಗೆದು ಮತ್ತೆ ಹಾಕುತ್ತೆ. ಎಷ್ಟು ಚೆನ್ನಾಗಿ ಸ್ಮೂತ್ ಭಾರಿ ಮಸ್ತಾಗಿ ನೋಡ್ರಿ. ಬೆಳಗ್ಗೆ ಮಾಡೇನಂದ್ರು ಕೂಡ ಸಾಫ್ಟಾಗಿ ಬಂದಾವ್ರಿ. ಅವ್ನಿಗೆ ಹಾಕಿ ಕೊಟ್ಟೇನಿ ರೀ. ಇನ್ನೊಂದು ಸ್ವಲ್ಪ ಹಾಕಿದ್ರೈತೆ ನಮ್ಗೆ ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡ್ರಿ. ಇವಾಗ ಭಾರಿ ಸಾಫ್ಟು, ಭಾರಿ ಸ್ಮೂತ್, ಭಾರಿ ನೈಸಾಗಿ ಬಂದಾವ್ರಿ. ರಾತ್ರಿನೇ ರಾತ್ರಿನೇ ನೆನೆ ಹಾಕಿನಿ ರೀ ಫ್ರೆಂಡ್ಸ್. ಹಾಗಾಗಿ ಮಾರ್ನಿಂಗ್ ರುಬ್ಬೀನಿ. ಅಂದ್ರೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದಿಷ್ಟು ಮೆಂತ್ಯ, ಒಂದಿಷ್ಟು ರೇಷನ್ ಹಾಕಿ ಇಷ್ಟು ನೆನೆ ಹಾಕಿ ಇಟ್ಟಿದ್ದೀನಿ ರೀ. ಮಾರ್ನಿಂಗ್ ಎದ್ದು ರುಬ್ಕೊಂಡು ಮಾಡಿ ನೋಡ್ರಿ. ಈ ಥರ ಆಗ್ಯಾವ ಪಡ್ಡು. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತಿನ್ನಿಸ್ತಾರೆ ಚಟ್ನಿ, ಕಾಯಿ ಚಟ್ನಿ ನೋಡಿ ಫ್ರೆಂಡ್ಸ್. ಎಷ್ಟು ಮಸ್ತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗಿದ್ರೆ. ಇದು ನಿನ್ನೆ ನೈಟ್ ಮಾಡಿರೋದ್ರಿ ಸಾರು. ಉಳಿದಿತ್ತಲ್ಲ ಮಿಕ್ಕಿತ್ತು. ಹಂಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇವಾಗ ಅದನ್ನೇ ಹಾಕ್ಕೊಡಕತ್ತೀನಿ ರೀ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ. ಹಂಗಾಗಿ ಮಾರನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಇವಾಗ ಪಡ್ಡು ಹಾಕಿ ಕೊಡಕತ್ತೀನಿ ರೀ ಮಕ್ಕಳಿಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೀ. ಭಾರಿ ಸಾಫ್ಟು, ಭಾರಿ ಮಸ್ತ್ ಆಗತ್ತಾವ್ರಿ ಪಡ್ಡು. ಆಯ್ತು ನೆನೆ ಹಾಕಿ ಮಾರ್ನಿಂಗ್ ರುಬ್ಬಿ ಇವಾಗ ಮಾಡಕತ್ತೀನಿ ಫ್ರೆಂಡ್ಸ್. ಸೂಪರಾಗಿ ಬಂದಾವ್ರಿ ಪಡ್ಡು. ಮಕ್ಕಳು ಇವಾಗ ಶಾರ್ಟರ್ಡೇ ಅಲ್ಲದೆ ಹಂಗಾಗಿ ಮಕ್ಕಳು ತಿಂದ್ಕೊಂಡು ಹೋಗ್ತಾರೆ. ಲಾಸ್ಟ್ ಪೇಪರ್ ನಮ್ಮ ಚಿಕ್ಕ ಮಗಂದು. ಅದಕ್ಕೋಸ್ಕರ ಪಡ್ಡು ಮಾಡಕತ್ತೀನಿ ನೋಡ್ರಿ. ನಾನೇನು 15 ದಿನ ತಿಂಗಳಿಗೊಮ್ಮೆ ಅಷ್ಟೇ ಮಾಡ್ತೀನಿ ಪಡ್ಡು ನೋಡ್ರಿ. ಸೂಪರ್ ಮಸ್ತ್ ಬರಕತ್ತಾವೆ. ಆಮೇಲೆ ಸಿಗ್ತೇನೆ ರೀ. ಪಡ್ಡು ತಿನ್ನಕತ್ತಾನ ರೀ, ನಾಷ್ಟ ಮಾಡಕತ್ತಾನ ನೋಡಿ ಫ್ರೆಂಡ್ಸ್. ಎಷ್ಟು ಬೆಳ್ಳಗೆ, ಎಷ್ಟು ಹಳ್ಳಿ ಟೈಪು ಮೆತ್ತಗಾಗ್ಯಾವ ನೋಡ್ರಿ ಫ್ರೆಂಡ್ಸ. ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಾಗ್ಯಾವ್ರಿ. ಹಂಗಾಗಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.